ಅಂದಾಗೆ ಈಗ ರವಿಕುಮಾರ್ ಅವರು ಇವೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಲಬುರಗಿಯ ಜಿಲ್ಲಾಧಿಕಾರಿ ಮೇಲೆ ಇದು ತಪ್ಪದ. ಅವ್ರು ಪಾಕಿಸ್ತಾನದವರನ್ನು ಪ್ರೂವ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಬರೀ ಕ್ಷಮೆ ಅಲ್ಲ, ಇದು ಮಿನಿಮಮ್ ಇವ್ರಿಗೆ ಶಿಕ್ಷೆ ಆಯ್ತು ಅಂದ್ರೆ ನಾಳೆ ಇಂಥ ಮಾತಾಡೋರಿಗೆ ಒಂದು ಭಯ ಬೀಳ್ತದೆ. ಇಲ್ಲಪ್ಪ ನಾವು ಮಾತಾಡಿದ್ರು ನಮಗೆ ಶಿಕ್ಷೆ ಅದ ಅಂತ. ಇಲ್ಲಾಂದ್ರೆ ಇವ್ರು ನೋಡಿ ಇನ್ನುಳಿದ್ರು ಮತ್ತೊಬ್ಬರು ಮಾಡ್ತಾ ಹೋಗೋದ್ರಿಂದಾಗೆ ಇಡೀ ದೇಶದಲ್ಲೇ ಏನಪ್ಪ ಅಂದರೆ ಒಂದಿಷ್ಟು ಅಂತರಗಳು ಕಂದಕಗಳು ಸಮಾಜದೊಳಗೆ ಮುಳುಗುತ್ತಾನೆ ಹೋಗ್ತಾ ಇರ್ತಾವೆ. ಎಲ್ಲ ನೆಲೆಯಲ್ಲೇ ಇವತ್ತು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಒಂದನೇದು ರವಿಕುಮಾರ್ ಅವರ ಈ ಸ್ಟೇಟ್ಮೆಂಟು ಖಂಡನಾರ್ಹ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಇವ್ರಿಗೆ ಶಿಕ್ಷೆ ಆಗಬೇಕಲ್ಲ, ಯಾಕೆ ಆಗಬಾರ್ದು? ಇವ್ರಿಗೊಂದು ಕಠಿಣ ಕ್ರಮ ಜರುಗಿಸ್ಬೇಕಾಗ್ತದೆ. ಇವ್ರು ಇಂಥ ಮಾತಾಡಬಾರದಪ್ಪ, ಅದನ್ನೇ ಮಾತಾಡ್ಬಂದು ಇವ್ರಿಗೆ ಎಚ್ಚರಿಕೆ ಮಾಡಬೇಕು. ಮತ್ತು ರವಿಕುಮಾರ್ ಅಂತ ಲೀಡರ್ಗೆ ನಾವು ಏನಪ್ಪ ಅಂದ್ರೆ ಶಿಕ್ಷೆಯನ್ನು ಮಿನಿಮಮ್ ಶಿಕ್ಷೆಯನ್ನು ಕೊಟ್ಟರೆ ಸಹಜವಾಗಿನ ಏನಾಗಿಬಿಡ್ತದೆ, ಉಳಿದವರು ಸಹಿತ ಮಾತಾಡೋ ತಮ್ಮ ನಾಲಿಗೆ ಮೇಲೆ ಹೇಳಿ ತಿಳ್ಕೊಳ್ತಾರಂತ. ಅದ್ರ ಜೊತೆಗೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳರಿಗೂ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ನಮ್ಮ ಶಾಳಂತವ್ರು ಆಗಿರ್ಬೋದು, ಮತ್ತು ಅನೇಕ ಜನ ಮಾತಾಡ್ತಾ ಇರ್ತಾರೆ, ಮೇಲೆ ಹೇಳ್ತಾ ಇರ್ತಾರೆ. ಆದಷ್ಟು ಕೋಮು ಸೌಹಾರ್ದತೆ ಮೂಡದಂಗೆ ಇವರು ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ಹಿಂದುತ್ವದ ಒಂದು ನೆಲೆಗಟ್ಟಲೆ ಏನೇನೋ ಮಾತಾಡ್ತಾ ಇರ್ತಾರೆ. ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಮತ್ತು ಹೇಳಬೇಕಾಗಿದೆ ಇಷ್ಟ. ರವಿಕುಮಾರ್ ಅಂತ ಒಬ್ಬ ಏನಪ್ಪ ವಿಧಾನ ಪರಿಷತ್ ಸದಸ್ಯರು ಈ ರೀತಿ ಮಾತಾಡುವಂಥದ್ದು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಡಿ ಸಿ ಅವರಿಗೆ ಇಂಥ ಮಾತುಗಳನ್ನು ಬಳಸೋದು ಮಾತ್ರ ತಪ್ಪು ಅಷ್ಟೇ